ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈಗ ತಾನೇ ಸೀರೆ ಕುಚ್ಚು ಕಲಿತಿರೋರಿಗೆ ಬೇಸಿಕ್ಕಾಗಿ ಸಿಂಪಲ್ ಆಗಿ ಒಂದು ಡಿಸೈನ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾವು ಮೊದಲು ಈಗ ಸೀರೆಗೆಲ್ಲ ನಾವು ಡಿಸೈನ್ ಹಾಕಬೇಕಿದ್ರೆ ಇಲ್ಲಿ ಎಡ್ಜ್ ಬರುತ್ತಲ್ವಾ, ಈ ಎಡ್ಜಲ್ಲಿ ಈ ಥರ ಗಂಟು ಹಾಕೋಬೇಕು. ನಾವು ಬೇಸಿಕ್ ಸ್ಟಿಚ್ ಕಲಿಬೇಕಿದ್ರೆ ನಾವು ಬಟ್ಟೆಗೆ ಗಂಟು ಹಾಕೋತೀವಲ್ವ, ಆ ಥರ ಸೀರೆಗೆ ಗಂಟು ಹಾಕೋಬಾರ್ದು. ಈ ಥರ ನೀಟಾಗಿ ದಾರನೇ ಒಂದು 3 ಗಂಟು ಹಾಕ್ಕೊಂಡು ನೋಡಿ, ಕೊನೆಯಲ್ಲಿ ಈ ಥರ ಗಂಟು ಥರ ಕುತ್ಕೋಬೇಕು. ಈ ಥರ ಆದಮೇಲೆ ಈ ಬೆರಳಿಗೆ ನೀಟಾಗಿ ಈ ಥರ ಸುತ್ತಕೊಂಡು ಮತ್ತೆ ಈ 2 ಬೆರಳಲ್ಲಿ ದಾರನ ಇಟ್ಕೋಬೇಕು. ದಾರದ ಮೇಲ್ಗಡೆ ನೀವು ಹಾಕೋ ಬಟ್ಟೆ, ಲೇಸು ಏನು ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಇಲ್ಲ ನಿಮಗೆ ಅಭ್ಯಾಸ ಆಗಿದೆ ಅಂದರೆ ಡೈರೆಕ್ಟ್ ಸೀರೆಗೆ ಕೂಡ ಹಾಕ್ಕೋಬೋದು. ಇವಾಗ ಕ್ರೋಶನ ಒಳಗಡೆ ಹಾಕಿ ನೀಟಾಗೆ ದಾರನ ಆಚೆ ತೊಗೊಂಬರಬೇಕು. ಆಚೆ ತೊಗೊಂಡು ಬಂದು ನೀಟಾಗಿ ಥರ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ಹೇಳ್ಕೊಂಡು ಬನ್ನಿ. ದಾರನ ತೊಗೊಂಡು ಬಂದಮೇಲೆ ಇಲ್ಲಿ ನಮಗೆ 3 ಲೂಪ್ ಕಾಣಿಸ್ತಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ಇವಾಗ ಕ್ರೋಶ ಮೇಲೆ ದಾರನ ತೊಗೊಂಡು 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡಾದಮೇಲೆ ಪಕ್ಕದಲ್ಲೇ ಇವಾಗ ನಾವು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಇಲ್ಲಿ 3 ಲೂಪ್ ಕಾಣಿಸ್ತಿದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡ್ಕೋಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡೆ, ಪಕ್ಕದಲ್ಲೇ ಮತ್ತೆ ನಾನು ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತು ನಾನಿಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡೆ, 3 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೂ 1 ಡಬಲ್ ಕ್ರೋಶನ ಹಾಕ್ಕೋತೀನಿ. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಎಲ್ಲ ಕಂಬಗಳು ಒಂದೇ ಸಮ ನೀಟಾಗಿ ಥರ ಇರಬೇಕು. ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ವ, ಅದೇ ಅಳತೆಗೆ ಕಂಬಗಳನ್ನ ಹಾಕ್ಕೊಬೇಕು. ಈ ನಾವು 3 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಇಲ್ಲಿ ನಾನು 4 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈಗ 4 ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ತೊಗೊಳ್ಳಿ. ದಾರನ ಮೇಲ್ ತೊಗೊಂಡು ಇಲ್ಲಿ ನಾನು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡ್ಸ್ನ ನೀಟಾಗಿ ಈ ಥರ ಕ್ರೋಶ ಒಳಗಡೆ ಫಸ್ಟ್ ಹಾಕ್ಕೊಂಡು ಆಮೇಲೆ ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಡಿಸೈನ್ ಎಳ್ಕೊಂಡಂಗಾಗತ್ತೆ. ಮತ್ತೆ ಅಲ್ಲಿ ಆ ಪಾಯಿಂಟ್ ಕರೆಕ್ಟಾಗಿ ಕ್ರೋಶನ ಹಾಕಿ ಮತ್ತೆ ದಾರನ ತೊಗೊಂಡು ಬಂದೆ. ದಾರನ ತೊಗೊಂಡು ಬಂದು ಮತ್ತೆ ಇವಾಗ 2ರಲ್ಲಿ 1 ಮಾಡ್ಕೋತೀನಿ, ಮತ್ತು ಇನ್ನೂ 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋತೀನಿ. ನೋಡಿ, ನೀಟಾಗಿ ಒಂದೇ ಸಮ ಕುತ್ಕೊಳ್ಳುತ್ತೆ. ಮತ್ತೆ ಇವಾಗ ಕ್ರೋಶ ಮೇಲೆ ದಾರನ ತೊಗೊಂಡೆ, ಮತ್ತು ಪಕ್ಕದಲ್ಲೇ ಇವಾಗ ಫಸ್ಟ್ ಡಬಲ್ ಕ್ರೋಶ ಹಾಕ್ಕೊಂಡೆ ಅಲ್ವಾ ಬೀಡ್ಸ್ ಆದಮೇಲೆ, ಅದ್ರ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಇಲ್ಲಿ ಡಬಲ್ ಕ್ರೋಶ ಹಾಕಿದ್ದೀನಲ್ವ, ಅದ್ರ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾವಿಲ್ಲಿ ಸ್ಟಾರ್ಟಿಂಗು 3 ಚೈನ್ ಹಾಕ್ಕೊಂಡಿದ್ದೀವಲ್ವ, ಆ 3 ಚೈನ್ನು ಸೇರಿಸಿ 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇವಾಗ ಬೀಡ್ಸ್ ಆದಮೇಲೆ ಇಲ್ಲಿ ಯಾವುದೇ ಚೈನ್ ಹಾಕ್ಕೊಂಡಿಲ್ಲ ಅಲ್ವಾ, ಟೋಟಲಾಗೆ ನಾನು 5 ಡಬಲ್ ಕ್ರೋಶನ ಮಾಡ್ಕೋತೀನಿ. ನೀಟಾಗೆ 5 ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ಥರ ಒಂದೇ ಸಮ ಕುತ್ಕೋಬೇಕು. ಇವಾಗ ಮತ್ತೆ 5 ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ದಾರನ ಸ್ವಲ್ಪ ಮೇಲ್ ತೊಗೊಂಡು ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿ, ಮತ್ತೆ ಒಂದು ಬೀಡ್ಸ್ನ ಹಾಕಿ ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಕರೆಕ್ಟಾಗಿ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಬಟ್ಟೆ ಮತ್ತು ಈ ಬೀಡ್ಸ್ ಏನಿದೆ ಎರಡೂ ಕೂಡ ಈ ಥರ ಸಮವಾಗಿರಬೇಕು. ಆವಾಗ ರಿಂಕಲ್ಸ್ ಬರೋದಿಲ್ಲ ಡಿಸೈನು. ಕರೆಕ್ಟ್ ಪಾಯಿಂಟ್ಗೆ ಕ್ರೋಶನ ಹಾಕಿ ಮತ್ತೆ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ಬೀಡ್ಸ್ ಆದಮೇಲೆ ಮತ್ತೆ ನಾನು 5 ಡಬಲ್ ಕ್ರೋಶ ಮತ್ತು 1 ಬೀಡ್ಸು ಮತ್ತು 5 ಡಬಲ್ ಕ್ರೋಶ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಕೊನೆಯಲ್ಲಿ ಡಿಸೈನ್ನ ಯಾವ ರೀತಿ ಹೆಂಡ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಲ್ಲಿ ನಾನು 5 ಡಬಲ್ ಕ್ರೋಶ ಹಾಕ್ಕೊಂಡು ಆದಮೇಲೆ
ಒಂದು ಎರಡು ಚೈನ್ನ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಆದಮೇಲೆ ಈ ದಾರನ ಕಟ್ ಮಾಡ್ಕೋಬೇಕು. ಈ ದಾರನ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ವಾಪಸ್ ಎಳೆದ್ಬಿಟ್ಟು ಈ ಥರ ಎಳೆದ್ರೆ ನೀಟಾಗಿ ಲಾಕ್ ಆಗುತ್ತೆ. ಈ ಎಕ್ಸ್ಟ್ರಾ ದಾರ ಏನಿದೆ ಈ ದಾರನ ಬ್ಯಾಕ್ ಸೈಡ್ ಈ ಥರ ಅಂಟಿಸ್ಕೊಂಡ್ಬಿಡ್ಬೇಕು. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇವಾಗ ತಾನೇ ಸೀರೆ ಕುಚ್ಚು ಡಿಸೈನ್ ಕಲಿತಿರೋರಿಗೆ ತುಂಬ ಈಸಿಯಾಗಿ ಈ ಡಿಸೈನ್ನ ಹಾಕ್ಕೋಬೋದು. ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ತೀವಿ ಅಂತಂದರೆ 250ಇಂದ 300 ಒಳಗಡೆ ನಾವು ಚಾರ್ಜ್ ಮಾಡ್ಕೋಬೋದು. ನಾವು ಇಲ್ಲಿ ಸೀರೆ ಕುಚ್ಚು ಕಟ್ಟಿಲ್ಲ ಅಲ್ವಾ, ಇದು ಫುಲ್ ಪ್ಲೇನಾಗಿ ವಿತೌಟ್ ಸೀರೆ ಕುಚ್ಚು ಡಿಸೈನ್ನ ಹೇಳ್ಕೊಟ್ಟಿರೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು. ತುಂಬ ಸಿಂಪಲ್ ಆಗಿದೆ ಡಿಸೈನು ಮತ್ತು ಸೀರೆಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದೀನಲ್ವ, ಈ ಬೀಡ್ಸ್ಗಳು ನಿಮ್ಮ ಸೀರೆಗೆ ಯಾವ ಬೀಡ್ಸ್ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಡಿಸೈನ್ನ ಟ್ರೈ ಮಾಡಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.